ಚಿಕ್ಕುಡ್ಗಿ ಬರೋಳು ಇವಾಗ ನೋಡು. ಪ್ರ್ಯಾಂಕ್ ಕಾಲ್ ಮಾಡಿ ಬ್ಲಾಗ್ಸ್ ಮಾಡ್ತಾರೆ ಗೈಸ್ ಇವರು. Some scenes which made me uncomfortable. It's okay. That is my freaking problem, as I told. Last time, ಎಲ್ಲರೂ bye ಹೇಳ್ಬಿಡಿ. Guys, again and again. Nice permission. ಇವರೆಲ್ಲ ಏನು? 4 ಗಂಟೆ ಯಾಕೆ ಓಡಾಡಿತ್ತು? ನಾನೇ ಮಿಸ್ ಮಾಡಿದೆ ಅಂತ ಅನ್ಕೊಂಡ್ಬಿಟ್ಟೆ. It was so good to watch girls dancing. Hello, ನಮಸ್ಕಾರ ಎಲ್ರಿಗೂ. ನಾನು ನಿಮ್ಮ ಪ್ರೀತಿಯ ಲಿಕ್ಕಿರಸ್. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. Guys, yeah, welcome back to part 3. ನಮ್ಮ ಊರ ಹಬ್ಬ. Today is Wednesday, that is 27th of May 2026. I don't like this year. So yeah guys, ಇವತ್ತು ಏನಂತ ನಾನು ಲಾಸ್ಟ್ ವ್ಲಾಗಲ್ಲಿ ನಿಮ್ಗೆ ಹೇಳಿದ್ದೆ. ಏನು ಹೇಳಿ ಇವತ್ತು ಊಟ. ಏನು ಊಟ? ನಾನ್ ವೆಜ್ ಊಟ. ದಟ್ ಈಸ್ ಪ್ರಸಾದ ಕೈಂಡ್ ಆಫ್ ತಾನೆ? ಕೈಂಡ್ ಆಫ್ ಅಲ್ಲ, ಪ್ರಸಾದನೇ. ಆಕ್ಚುಲಿ ಅವಳು ಲಿಂಗಾಯತ್ರು, ಅವಳು ವೆಜಿಟೇರಿಯನ್ ಅಮ್ಮ ಥರ. ಸೊ ಅವಳಿಗೆ ಗೊತ್ತಿಲ್ಲ. ಸೊ ಗೈಸ್ ಇವತ್ತು ನಾನ್ ವೆಜ್ ಊಟ ಇದೆ, ಪ್ರಸಾದ ಥರ. ಲೈಕ್ ನಾನು ಹೇಳ್ದಂಗೆ ಊರಲ್ಲಿರೋ ಪೀಪಲ್ಲು ಅವರ ರಿಲೇಟಿವ್ಸ್ನ ಮನೆ ಕರೆದು ಊಟ ಹಾಕ್ತಾರೆ. ಏನೇ ಕರೆಕ್ಟ್ ಆಯ್ತಾನೆ? ನಮ್ಮ ಊರೆಲ್ಲ ಪೆಂಡಲ್ ಹಾಕ್ಬಿಟ್ಟಾರ. ನಮ್ಮ ವೈಫ್ಸ್ ತೋರಿಸಿದ್ದೀವಿ. ನಮ್ಮ ಅಯ್ಯವ್ರು ನೋಡಿ, ಇಲ್ಲಿಂದ ಎಲ್ಲಿಗೆ, ಅಲ್ಲಿಂದ ಅಲ್ಲಿಗೆ ಊರೆಲ್ಲ ಪೆಂಡಲ್ ಗೈಸ್. ಆ ಕಡೆ ಟೆರೆಸ್ ಮೇಲೆ ಹೋದ್ರೆ ಇನ್ನೂ ಪೆಂಡಲ್. ನನಗೊಂದು ಡೌಟು, ಐ ಡೋಂಟ್ ನೋ, ಅಲ್ಲಿ ದೇವ್ರಿದೆಯಲ್ಲ, ಆಮೇಲೆ ಊಟ ಮಾಡಿಬಿಟ್ಟು ನಾನು ಸುಮ್ಮನೆ ದೇವ್ರ ಹತ್ರ ಹೋಗ್ಬೋದಾ? ನಾನ್ ವೆಜ್ ದೇವ್ರಂತ ಅದು ನಾನ್ ವೆಜ್ ದೇವ್ರಂತ ಹೋಗ್ಬೋದಾ? ಹಾಂ, ಕೊಡ್ತಾರಲ್ಲ. ಓ ನೈಸ್ ನೈಸ್ ನೈಸ್. ಅಲ್ಲ, ನನಗೆ ಸ್ವಲ್ಪ ಡೌಟ್ ಇತ್ತು, ನಂಗೆ ಗೊತ್ತಿರಲಿಲ್ಲ. ಈ ಕಡೆ ಲಾಸ್ಟ್ ಟೈಮ್ ಹೋಗಿದ್ರಲ್ಲ, ಲಾಸ್ಟ್ ಟೈಮ್ ನಾನು ತಲೆ ಎಲ್ಲಿಟ್ಕೊಂಡಿದ್ನ? ಅಲ್ಲ, ನಾನು ಅದೇ ಹೇಳ್ದೆ, ನಮ್ಮ ತಲೆ ಎಲ್ಲಿಟ್ಕೊಂಡಿದ್ದು ಗೊತ್ತಿಲ್ಲ. ನಾನು ನಾಳೆ ತುಂಬ ಎಕ್ಸೈಟೆಡ್ ಆಗಿದ್ದೀನಿ, ತುಂಬ ಬೇಜಾರು ಕೂಡ ಇದೆ, ಬಟ್ ಜಾಸ್ತಿ ಎಕ್ಸೈಟ್ಮೆಂಟ್ ಇದೆ. ಯಾಕಂದರೆ ದೇವರು ನೆನ್ನೆ ಎಲ್ಲ ಓಡಾಡಿಲ್ಲ ಅಷ್ಟು, ಬಟ್ ಹೋಗಲ್ವಲ್ಲ ಮನೆಗೆ ಈಸಿಲಿ. ಸೊ ಸ್ವಲ್ಪ ಜನ ಹೇಳ್ತಾರೆ ಅದು ನಂಬಾರ್ದು, ಅದೆಲ್ಲ ಲೈಕ್ ಅವರೇ ಮಾಡೋದು. ಕಮೆಂಟ್ ಮಾಡೋರು ನಾವು ಯಾರು, ಇಟ್ಸ್ ಜಸ್ಟ್ ಎವ್ರಿವನ್ಸ್ ಥಿಂಕಿಂಗ್ ಬೇರೆ ಇರುತ್ತೆ. ಅಂಡ್ ಮೋರ್ ಓವರ್ ನನಗೂ ಫಸ್ಟ್ ಟೈಮ್ ಅವ್ರು ಹೇಳಿದಾಗ ನಂಬಿರ್ಲಿಲ್ಲ. ವೆನ್ ಐ ಸಾ ಐ ರಿಯಲೈಸ್ಡ್, ಇಲ್ಲ ಅದು ಒಂಥರ ಎನರ್ಜಿ ಇರುತ್ತೆ. ಅಲ್ಲ, ನಾನು ಒಂದು ಸಿಂಪಲ್ ಆಗಿ ಕೇಳ್ತೀನಿ, ಅವ್ರಂಗೆ ಎಷ್ಟು ಜನ ಇಟ್ಕೊಂತಾರಲ್ಲ, ಎಕ್ಸ್ಟ್ರಾ ಜನನು ಆ್ಯಡ್ ಆಗ್ತಾರಲ್ಲ, ಏನಕ್ಕೆ ಅಷ್ಟು ಪುಷ್ ಮಾಡಿ ಆ್ಯಡ್ ಮಾಡ್ತಾರೆ? ಅವ್ರು ಇಟ್ಕೊಂಡು ಬ್ಯಾಲೆನ್ಸ್ ಮಾಡಿ ಈಕ್ವಲ್ ಆಗಿ ಬ್ಯಾಲೆನ್ಸ್ ಮಾಡ್ಕೊಂಡು ಹೋಗ್ಬೋದಲ್ಲ. ಅದು ಟರ್ನ್ ಆಗುತ್ತಲ್ಲ, ಅವಾಗ ಕಂಟ್ರೋಲಿಗೆ ಸಿಗಲ್ಲ, ಯಾರಿಗೂ ಸಿಗಲ್ಲ. ಡೇವಿಡ್ ಟರ್ನ್ ಆಗ್ತಾ ಇರ್ತಾರಲ್ಲ, ಒಂದೇ ಜಾಗದಲ್ಲಿ ಸುತ್ತಾರೆ. ಓಕೆ, ಅದು ವಿಡಿಯೋ ಕ್ಲಿಪ್ಸ್ ಅಲ್ಲಿ ಇದೆ. ಅವಾಗ ಟರ್ನ್ ಆಗುವಾಗ ಇವ್ರು ರಿಯಲಿ ಕೆನಾಟ್ ಹ್ಯಾಂಡಲ್. ಎಷ್ಟು ಜನ ಬರ್ತಾರೆ ಗೊತ್ತಾ ಒಂದು ಹಿಡಿಯೋಕ್ಕೆ, ಕಂಟ್ರೋಲ್ಗೆ ಬರಲ್ಲ, ಅಷ್ಟು ಸುತ್ತಾ ಇರುತ್ತೆ. ಅದೆಲ್ಲ ನೋಡಿದ್ರೆ ನಿಜ ಅನ್ಸುತ್ತೆ. ಅಂಡ್ ಮೊರೋಬರ್ ಅವ್ರ ಅಣ್ಣ ಲಿದ್ದಿ ಅವ್ರ ಅಪ್ಪ ಕೂಡ ಅದನ್ನ ಮಾಡಿದ್ರು. ಅವಾಗ ಅವರು ಫುಲ್ ಶಾಕ್ ಆಗ್ಬಿಟ್ಟಿದ್ರು. ಅವ್ರು ನಾನೇ ನಂಬಲ್ಲ ಅನ್ಬಿಟ್ಟು ಎತ್ಕೊಂಡಿದ್ರು. ಅವಾಗ ಫುಲ್ ಶಾಕ್ ಆಗ್ಬಿಟ್ರು ಅವರು. ಅದನ್ನೇ ಹೇಳ್ತಾ ಇದೀನಿ. ನೋಡಿ ಗೈಸ್, ನೋಡಮ್ಮ ಫುಲ್ ದೊಡ್ಡ ಹೆಂಗ್ಸ್ ಆಗ್ಬಿಟ್ಟವಳೆ ಇವಾಗ. ಚಿಕ್ಕ ಹುಡುಗಿ ಬರೋಳು ಇವಾಗ ನೋಡು. ಇನ್ನು ದಪ್ಪ ಆಗ್ಬಿಟ್ಟವಳೆ ಗೈಸ್, ದಪ್ಪ ಆಗ್ಬಿಟ್ಟು ಗೈಸ್ ದಪ್ಪ ಆಗ್ಬಿಟ್ಟು. ದೇವಸ್ಥಾನ ಮಾಡ್ತಿದ್ದೀವಿ, ಇಲ್ಲಿ ಹೋಗ್ಬಿಟ್ಟು ಎಲ್ಲ ಊರೆಲ್ಲ ಮಾಡ್ಕೊಂಡು ಅಲ್ಲಿ ಬಂದು ದೇವರಕ್ಕ ಎಲ್ಲ ದೇವರಕ್ಕೂ ಇದು ಮಾಡಿದ್ರು. ಇಲ್ಲಿ ಒಂದು ಸ್ವಾಮಿಗೆ ಅಲ್ಲಿ ಒಂದು ಆ ಥರ. ನೀವು ದೊಡ್ಡಮ್ಮನ ದೇವಸ್ಥಾನ ಇದೆಯಲ್ಲ ಸರ್ಕಲ್ನಾಗ, ದೊಡ್ಡಮ್ಮನ ದೇವಸ್ಥಾನ ಮಾಡ್ಬೇಕಂದ್ರೆ ದೊಡ್ಡಮ್ಮನ ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಮಾಡ್ತೀವಿ. ದೇವ್ರ ಅದಕ್ಕೂ ಮಾಡುತ್ತೀವಿ, ನಮ್ಮಲ್ಲಿ ಹಂಗೆ ಮಾಡಲ್ಲ. ದೇವ್ರ ಆಚೆ ತಂದ್ಮೇಲೆ ದೇವಸ್ಥಾನದಲ್ಲಿ ಪೂಜೆ ನಡೆಯಲ್ಲ. ಈ ಥರ ಆರತಿಗಳು ದೇವಸ್ಥಾನಕ್ಕೆ ಹೋಗಲ್ಲ, ಎಲ್ಲಿ ಕೂರಿಸ್ತೀರ ಅಲ್ಲೇ ಹೋಗೋದು. ನಮ್ಮ ಮನೆಯಲ್ಲಿರೋ ಬಫೆಲೋ ನಾನೇ ಇವನಿಗೆ ಹೇರ್ ಕಟ್ ಮಾಡಿಸಿದ್ದು. ಮುನ್ನ ಎಷ್ಟು ದಿನ ಆಯ್ತು ಆಯನ್ನು? ಖರಿ ಖರಿ ಖರಿ
ಏನ್ ಬಫೆಲೋ ಮಾ ನಿನಗೆ ತಲೆ ತಿನ್ನಕ್ ಬರ್ತಾ ಇದೀನಿ. ನೋಡಿದ್ರ ಗೈಸ್ ನಮ್ಮ ಅಮ್ಮ ಏನು ಸ್ಟ್ರಿಕ್ಟ್ ಮಕ್ಕಳಿಗೆ. ನನಗೂ ಹಿಂಗೆ ಮಮ್ಮಿ ನನ್ನ ಬ್ಲಾಗ್ ಮಾಡ್ತಾ ಇದ್ದು ಗೈಸ್, ನಮ್ಮಮ್ಮ ನನ್ನ ಬ್ಲಾಗ್ ಮಾಡ್ತಾ ಇತ್ತು. ಸಪೋರ್ಟ್ ನಿಂಗೆ ಏನಂತ ಸೂರಬ್ಬ ಈ ಸತಿ ಇಷ್ಟ ಆಯ್ತಾ? ಯಾವ್ದು ಇಷ್ಟ ಆಗಿಲ್ಲ? ಯಾವ ಪಾರ್ಟ್ ಇರೋ ಯಾವ ಪಾರ್ಟ್ ಲೇಟ್ ಮಾಡಿತ್ತು ಇಷ್ಟ ಆಯ್ತು ಮೇಡಮ್. ಅವ್ರು ಚೆನ್ನಾಗಿ ಕಾಣಿಸಲ್ಲ ಸುಮ್ಮನೆ ಎಡಿಟ್ ಮಾಡು ಅಂತಾರೆ. ಬಟ್ ನಾನು ಹಂಗಲ್ಲ, ನಾನು ಟ್ರಾನ್ಸ್ಪರೆಂಟ್, ನಾನು ಹೆಂಗಿದೆ ಹಂಗೆ ತೋರಿಸ್ತೀನಿ. ಗೈಸ್ ನನ್ನ ಮಕ್ಕ ನೋಡಿ ಎಷ್ಟು ಟಯರ್ಡ್ ಆಗ್ಬಿಟ್ಟಿದೆ ಗೈಸ್. ನನ್ನ ಮನೆಗೆ ನನ್ನ ಫ್ರೆಂಡ್ ಸುನೀಲ್ ಅಂತ ಬಂದವನೆ ಲಿಟ್ರಲಿ ಈ ಮೇ ತಿಂಗಳು ಸಪೋರ್ಟ್. ನನ್ನ ಫ್ರೆಂಡ್ಸ್ ಎಲ್ಲರಿಗೂ ಸಪೋರ್ಟ್ ಮಾಡ್ತಾರೆ, ನಾನು ಈಗ ಮಾತ್ರ ನಾವು ಮಾಡೋದು. ಅಲ್ಲ ಲಿಟ್ರಲಿ ಇಷ್ಟು ತಿಕ್ಕಾಗಿರೋ ಜಾಕೆಟು, ಲೆದರ್ ಅಲ್ಲ ಇದು. ಅಮ್ಮ ಒಂದ್ಸತಿ ಹಾಕೋ ಜಾಕೆಟ್ ಇವಾಗ. ನಾನಂತೂ ಬೆವ್ತೋ ಬಿಡ್ತೀನಿ. ಮನೆ ಕೆಲಸ ಮಾಡಕ್ ಬಂದಿರೋರು ಹೆಂಗ್ ನಡೀತಿದೆ ಮನೆ ಕೆಲಸ? ನಮ್ಮ ಅಮ್ಮ ಹತ್ರ ಒಂದ್ಸತಿ ತಗ್ಲಾಕೊಂಬಿಡು, ಲೈಫ್ ಲಾಂಗ್ ಬಿಡಲ್ಲ. ಕೆಲಸ ಹೇಳಿ ಹೇಳಿ ಸಾಯಿಸ್ತಾರೆ. ಅಮ್ಮ ಕೆಲಸ ಹೇಳಿ ಹೇಳಿ ಸಾಯಿಸ್ತೀಯ ಅಂದೆ. ಕೆಲಸ ಒಂದ್ಸತಿ ಸಿಗಾಕೊಂಡ್ರೆ ಕೆಲಸ ಹೇಳಿ ಹೇಳಿ ಸಾಯಿಸ್ತೀಯ ಅಂತ ಅಂದೆ. ನನ್ನ ವ್ಲಾಗ್ಸ್ ನೋಡ್ತೀಯಾ? ಇಷ್ಟ ಆಗುತ್ತೆ? ಸೂಪರ್ ಗುಡ್ ಕಂಟೆಂಟ್. ನೀನು ಬರ್ಲಿ ಅಂತ ಆಯ್ತು ಬಿಡ, ತೆಗ್ದೇ ಬಿಡ ಅಳ್ಬೇಡ ಬಿಡ. ನನ್ನ ವ್ಲಾಗಲ್ಲಿ ಯಾರು ಬರ್ತಾರೋ ಎಲ್ಲೋ ಗೊತ್ತಿಲ್ಲ ಗೈಸ್, ಬಟ್ ಇವ್ನು ಮಾತ್ರ ಬರ್ಬೇಕು ಅಲ್ಲ ಬಫೆಲೋ. ಅದೇ ಹಂಗಿದ್ರು ಸೈಡ್ ಬರೋ ಇಷ್ಟೊಂದು ಫೋನ್ ಹಂಗೆ ಟಕ್ಕದವ ನೋಡೋದು. ಏನ್ ಮಾಡೋದು ಗೈಸ್, ಈ ಕ್ರಿಕೆಟ್ ಬೇಡ ಬರ್ತಾ ಇಲ್ಲ, ಸುಮ್ಮನೆ ಹೆವಿ ನಾಲೆಜ್ ಇದೆ ಗೈಸ್ ಎಲ್ಲಾದ್ರೂ ಮೇಲೆ. ಗೈಸ್ ನಮ್ಮ RCB ಸೆಕೆಂಡ್ ಕಪ್ ಗೆಲ್ಬೇಕು. ಸೊ RCB. ಎನಿವೇಸ್ ನೀವು ಇದು ಫಸ್ಟ್ ಯಾರೋ ಹಳೆ ಸಬ್ಸ್ಕ್ರೈಬರ್ಸ್ ಇದ್ರೆ ನೀವು ಫಸ್ಟ್ ಟೈಮ್ ನೋಡ್ತಾ ಇಲ್ಲ, ಇಟ್ಸ್ ಓಕೆ. ಎನಿವೇಸ್ ಓಕೆ ಬಾರ ಊಟ ಮಾಡೋಣ. ನಮ್ಮ ಮನೇಲಿ ತಿನ್ನಕ್ ಬಂದಿದೆಯಲ್ಲ, ಲೆಟ್ಸ್ ಗೋ ಈಟ್ ಗೈಸ್. ಗೈಸ್ ಅವ್ನಿಗೆ ಮಾತ್ರ ಬಾಕ್ಸ್ ಎತ್ಕೋಬೋದು, ಅವ್ರು ಎತ್ಕೊಂಡೆ ಸಿಗ್ತಾನೆ ಇಲ್ಲ ಅವ್ನಿಗೆ. ಫುಲ್ ಬ್ಯಾಟಿಂಗ್ ಆಡಿತಾ ಇದ್ದೀರಿ ಗೈಸ್, ಇವರೆಲ್ಲ ಸೇರ್ಕೊಂಡು ನೋಡಿ ಅವ್ನು ಹಿಂಗೆ ಆಡ್ತಾವನ್ನೇ ತಿಕ್ಲವನು. ದೇವ್ ಹಾಯ್. ಹೌದಾ ಸರಿ ಬಿಡಿ, ಇನ್ನೊಂದ್ಸತಿ ಅಲ್ಲಿ ಹೋಗೋವಾಗ ಹೇಳ್ತೀನಿ. ತಿರ್ಗಾ ಎಲ್ಲ ಹೋಗ್ತಾ ಇದ್ಯಾ? ಹಾ ನಾನು ಅವಾಗಿಂದ ಎಲ್ಲ ನೋಡ. ದೇವ್ ಬಾ ಬಫೆಲೋ ಬಾ. ನಾನು ಹೇಳಿದ್ದೆ ನಾನೇನು ತರಲೆ ಮಾಡ್ತಾನೆ ಅಂತ. ನಿಮ್ಮಮ್ಮ ನೋಡ್ತಾರೆ ವ್ಲಾಗ್ನ. ಕುತ್ಕೋ ಇಲ್ಲಿ. ನಿಂಗೆ ತಟ್ಟೆ ಎತ್ಬಿಟ್ಟವ್ರು ನೋಡಿದ್ರಿ ಏನು ಅಂದ ಅಕ್ಕ, ನೋಡಿದ್ರೆ ಏನು ಅಂದ. ಅಯ್ಯೋ ನೋಡ್ತಾವ್ರೆ ಪಕ್ಕ ವ್ಲಾಗ್ ನೋಡಿ ಹಿಂಗೈತೆ ಅವ್ರು ಮಾರಿ ಹಬ್ಬ. ಇವನೇನಂದ ಗೊತ್ತಾ? ಇವನು ದೇವು ಅವ್ನಿಗೆ ನಿಂಗೆ ಬೇಜಾರಾಯ್ತಾ ಹೊಡೆದಿತ್ತು ಕುರಿನ ಅಲ್ಲಿ ಅಂತ. ಅದನ್ನ ಕಟ್ ಮಾಡ್ಬಿಟ್ಟು ಹೆಡ್ಲೆಸ್ ಮಾಡ್ಬಿಟ್ರಲ್ಲ, ನಂಗೆ ಅದಿಷ್ಟ ಆಗಿಲ್ಲ. ಹೆಡ್ಲೆಸ್ ಮಾಡಕ್ ಹೆಂಗ್ ಮನ್ಸು ಬರುತ್ತೆ? ನೀನ್ ಯಾಕೆ ಬಡಿಸ್ತಾ ಇಲ್ಲ? ಐ ಆಮ್ ದ ಈಟರ್ ಅಸಿಸ್ಟೆಂಟ್. ಈಟರಾ? ವಾಡ ಇಂಗ್ಲಿಷ್ ಗೈಸ್ ಜಗಳ ಆಡ್ತಾವ್ರೆ. ಜಾಸ್ತಿ ಉಪ್ಪು ತಿಂತಿಯಲ್ಲ ಅದಕ್ಕೆ. ಜಗಳ ಆಡ್ತಾವ್ರೆ. ಜಾಸ್ತಿ ಉಪ್ಪು ತಿಂತಿಯಲ್ಲ ಅದಕ್ಕೆ. ಅಕ್ಕ ಇನ್ನು ಬರ್ಲಿ, ಕಾಂಟೆಂಟ್ ಬರುತ್ತೆ ನಂಗೆ. ಕಾಂಟೆಂಟ್ ಬರ್ಲಿ ಬರೀ ಫೇಮಸ್ ಆಗು. ಇನ್ಫ್ಲುಯೆನ್ಸರ್ ಆಫ್ ವಾಯ್ಸ್. ಐ ಮೀನ್ ಗೈಸ್ ನೋಡಿ ಅಲ್ಲಿದೆ ಚಿಕನ್ ಹಾಕ್ಲಾ? ಸ್ಟಾರ್ಟರ್ಸ್ ಅಂದೆ. ಸ್ಟಾರ್ಟರ್ ಏನ್ ಸ್ಟಾರ್ಟರ್ಸ್? ಸ್ಟಾರ್ಟರ್ ಸ್ಪೆಲ್ಲಿಂಗ್ ಹೇಳು. STR ಸ್ಟಾರ್ಟರ್ಸ್. ಅವನಿಗೆ ಸ್ಟಾರ್ಟರ್ಸ್ ಬೇಕಂತಮ್ಮ. ಪ್ರಾಮಿಸ್ ಅಂತೆ ಸ್ಟಾರ್ಟರ್ಸ್ ಹಾಕು ಅಂತ. ಅದೇ ಸ್ಟಾರ್ಟರ್ಸ್ ಅಂತೆ. ಓಹೋ ಏನ್ ಇಂಗ್ಲಿಷ್ ಬಿಟ್ಟು. ಅದಾದ್ಮೇಲೆ ಮೇನ್ ಕೋರ್ಸ್ ಬಾಕಿ ಇದೆ. ಚಪಾತಿ ಅದೇ ಸ್ಟಾರ್ಟರ್ಸ್. ಅಲ್ಲ ಸ್ಟಾರ್ಟರ್ಸ್ ಅಂತ ಕಪಲ್ ಅಫಿಷಿಯಲ್ ಆಗ್ಬಿಟ್ಟವನು ಅವನು.
ಮಿಸ್ಟರ್ ಜನ್ ಆಲ್ಫಾ ಅದೇನಂತಾರೆ ವಿಚಿತ್ರ ಇಂಡಿಯನ್ ಪ್ರಾಣಿ ಅಷ್ಟೇ. ಇದ್ರ ಮೇಲೆ ನಾನು ಯಾಕೆ ಗೈಸ್ ಒದ್ದೆ ಆಗಿರೋ ಇದು ಸ್ಟಾರ್ಟ್ ಮಟನ್ ತಿಂತ್ಯಾ? ಮಟನ್ ಇದು ನಾನ್ ತಿನ್ನಲ್ಲ. ಮಟನ್ ತಿನ್ನಲ್ಲ ಅಲ್ಲ ಕೈ ಮನೇಲಿ ಏನ್ ಗೊತ್ತೆ, ಚಿಕ್ಕ ಮಕ್ಳು ತರಲೆ ಮಾಡೋದು, ನಾನು ನಗಿಯೋದು, ನಾನು ಉಗಿಸ್ಕೊಳೋದು. ಅಲ್ಟಿಮೇಟ್ಲಿ ನಂಗೆ ನಗು ಬರುತ್ತೆ, ನನಗೆ ಮಾಡಲಿ, ನಂಗೆ ಹೆವಿ ನಗು ಬರುತ್ತೆ. ನಮ್ಮ ದೊಡ್ಡಪ್ಪ ಮಲ್ಕೊಂಡಿದ್ದೆ, ಅವನೋಗಲ್ಲಿ ಎಗರ್ಸವನೆ ಅಮ್ಮ ನಾನು ಉಗಿದ್ ಕಳ್ಸಿದ್ರು. ಹಾಡು ಅದೆಷ್ಟು ಆಡ್ತಿ ಹಾಡು? ಗಾಳಿ ಬರ್ತೈತೆ. ಟೈಮ್ ಲ್ಯಾಬ್ಸ್ ಅಲ್ಲಿ ಇಟ್ಟಿದ್ದೀನಿ ಅವನ ನನ್ನ ಬ್ಲಾಗ್. ಬ್ಯೂಟಿಫುಲ್ ಇದ್ದಾರೆ. ಹಲೋ ಟು ಬ್ಯೂಟಿಫುಲ್. ಹಾಯ್ ಅಣ್ಣು. 11 ಗಂಟೆ ಆಗೈತೆ, ಇನ್ನೂ ಮಲಗಿಲ್ಲ ಅದು. ಇವಾಗ ನಾವೆಲ್ಲ ಚಿಕ್ಕ ವಯಸ್ಸಲ್ಲಿ, ಈ ವಯಸ್ಸಲ್ಲ ನನಗೆ ಗೊತ್ತಿಲ್ಲ ಯಾವಾಗ ಬರ್ತಿದ್ನ, ಬಟ್ ಚಿಕ್ಕ ವಯಸ್ಸಲ್ಲೆಲ್ಲ ದೇವಷ್ಟಿರೋವಾಗೆಲ್ಲ 10 o'clock ಅಂದ್ರೆ ದಟ್ ಈಸ್ ಓನ್ಲಿ ಬಿಗ್ ಥಿಂಗ್ ಫಾರ್ ಅಸ್. ಇವಾಗ 11 ಗಂಟೆ ಆದ್ರೂ ನೋಡಿ ರೋಡಲ್ಲೇ ಆಟ ಆಡ್ಕೊಂಡಿದ್ದೀರಿ. ವಾಟ್ ಅ ಜನರೇಷನ್, ಲೈಕ್ ಜನ್ಸಿ ಜನ್ ಆಲ್ಫಾ ನೆಕ್ಸ್ಟ್. ಹಲೋ, ವೆಲ್ಕಮ್ ಬ್ಯಾಕ್ ಟು ಡೇ 3. ಇವಾಗ ನನ್ನ ತಮ್ಮನ ಹೇರ್ ಕಟ್ ಮಾಡ್ತಾ ಬಂದಿದ್ದೀನಿ ನೋಡಿ. ಹಲೋ ಕ್ಯೂರಿ ಗೈಸ್. ಆ್ಯಕ್ಚುಲಿ ಇವತ್ತು ಪಾಪ ಅದ್ಬೇಕಿಗೆ ಹೇರ್ ಕಟ್ ಮಾಡ್ಸಕ್ಕೆ ಬಂದಿದ್ದೇನೆ. ಐ ಡೋಂಟ್ ನೋ ವೈ ಆಮ್ ಲುಕಿಂಗ್ ಸೊ ಡೌನ್. 2 ಡೇಸಿಂದ ವರ್ಷದಾಗ ಕಾಣಿಸ್ತಾ ಇದ್ದೀನಿ. ಸೊ ಇವಾಗ ಜಸ್ಟ್ ಹೇರ್ ಕಟ್ ಮಾಡ್ಸಕ್ಕೆ ಬಂದ್ವಿ. ಇವತ್ತು ನಾನು ಊರಿಗೆ ಹೋಗ್ತಾ ಇದ್ದೀನಿ. ಇವಾಗ ಮನೆಗೆ ಹೋಗಿ ಇವ್ನು ಹೇರ್ ಕಟ್ ಮಾಡಿಸಿ ತೋರಿಸಿ ನಿಮ್ಗೆ ಲುಕ್ ಹೇಗಿದೆ ಅಂತ. ಅದಾದ್ಮೇಲೆ ವಿ ಕ್ಯಾನ್ ಡೂ ದ್ಯಾಟ್. ಥ್ಯಾಂಕ್ಸ್. ಬಂದೆ. ಆಮೇಲೆ ಹೋಗಿ ಮನೆಗೆ ಹೋಗಿ ನೀಟಾಗಿ ಸ್ನಾನ ಮಾಡ್ಕೊಂಡು, ಆ್ಯಕ್ಚುಲಿ ನಾನು ದೇವ್ರ ಹತ್ರ ಹೋಗಂಗಿಲ್ಲ ಡ್ಯೂ ಟು ಪರ್ಸನಲ್ ರೀಸನ್ಸ್ ಹೋಗಂಗಿಲ್ಲ. ಸೊ ಆದರೂ ನಾನು ದೂರದಿಂದ ಎಂಟದೇವ್ರಲ್ಲ, ಅದ್ರ ದೂರದಿಂದ ಐ ವಿಲ್ ಟ್ರೈ ಟು ಕ್ಯಾಪ್ಚರ್ ಥಿಂಗ್ಸ್. ಓಕೆ, ಇವಾಗ ಅವ್ನು ತೋರಿಸ್ತೀನಿ ರೀ ಪಾಪುನ ಹೇರ್ ಕಟ್. ಅದು ಅವನ ಹೆಸರು ಆದ್ವಿಕ್ ಅಂತ, ನಮ್ಮ ಮಾಮ ಮಗ. ಶೋ ಹೇರ್ ಗೈಸ್. ಈಗ ಜಸ್ಟ್ ತನ್ವಿತಾ ಮನೆಗೆ ಬಂದ್ಲು. ನಾನು ಆ್ಯಕ್ಚುಲಿ ಅವನ ಹೇರ್ ಕಟ್ ಮಾಡ್ಕೊಂಡು ಬಂದು ಮಲ್ಕೊಂಡ್ಬಿಟ್ಟಿದ್ದೆ. ನಮ್ಮಮ್ಮ ಇದ್ಕೊಂಡು ಮಡ್ಲಕ್ಕಿ ಕೊಡ್ತೀನಿ ಅಂತ ಹೇಳಿದ್ರು ಅಲ್ಲೇ ಹೋಗಿ. ನಮ್ಮಮ್ಮಗೆ ಅದು ಫ್ಲಕ್ಚುಯೇಟ್ಸ್ ಇಲ್ಲ ಪೂಜೆ ಮಾಡೋದಕ್ಕೆ, ಅಂದರೆ ಆ ಟೈಮಿಗೆ. ಸೊ ಅದಕ್ಕೆ ಅವ್ರಿಗೆ ಆಮೇಲೆ ಫ್ಲಕ್ಚುಯೇಟ್ ಆಗೋಯ್ತು ಮೈಂಡು. ಸರಿ ಬಿಡು, ಬಂದಾಗೆ ಕೊಡೋಣ ಅಂತ ಮಡ್ಲಕ್ಕಿ. ಸರಿ ಬಿಡು ಆಯ್ತು ಅನ್ಕೊಂಡು ನಾನು ಸುಮ್ಮನೆ. ಮಡ್ಲಕ್ಕಿ ಅಂದರೆ ಏನೇನು ಇರ್ತದೆ ಒಳಗಡೆ? ಅಕ್ಕಿ, ಬ್ಲೌಸ್ ಪೀಸು, ಬಳೆ, ಅರ್ಶಿನ ಕುಂಕುಮ, ಹಣ್ಣು, ಹೂವು ಅದೆಲ್ಲ ಇರುತ್ತೆ. ಓಕೆ, ಅದನ್ನೆಲ್ಲ ಆಮೇಲೆ ಕೊಡ್ತೀನಿ ಅಂದ್ರೆ. ಸ್ಯಾರೀಸ್ ಎಲ್ಲ ನಮ್ಮ ಮನೆಯಲ್ಲಿ ನಮ್ಮ ದೊಡ್ಡಮ್ಮ, ನಮ್ಮ ಅತ್ತೆ, ನಮ್ಮ ಲಾವಣ್ಯ ಅಕ್ಕ, ಮಮ್ಮಿ ಅವರೆಲ್ಲ ಹೋಗಿ ತಗೊಂಡು ಬಂದಿದ್ರು. ಆವಾಗಲೇ ಹೋಗಿ ಇವಾಗ ಐ ಡೋಂಟ್ ನೋ ನೆಕ್ಸ್ಟ್. ಇವಾಗ ನಾನು ರೆಡಿ ಆಗಬೇಕು. ರೆಡಿ ಆಗಿಬಿಟ್ಟು ಸ್ಯಾರಿ ಕೊಡ್ತಾರೆ. ಹಾಂ, ಇವಾಗ ಅದ ಬ್ಲೌಸ್ ಪೀಸು ಕೊಡ್ಬೋದು. ಇಟ್ ಡಿಪೆಂಡ್ಸ್. ದೇವ್ರೇನು ಅದೇ ಬೇಕು ಇದೇ ಬೇಕು ಅಂತ ಕೇಳಲ್ಲ. ಒಂದು ಬಳೆ ಕೊಟ್ಟರು ದೇವ್ರಿಗೆ, ಅದೇನು ಹ್ಯೂಮನ್ಸಾ ಗ್ರೀಡಿ ಇರೋದಕ್ಕೆ. ಅಲ್ಲಿರೋರು ಲಿಟ್ರಲಿ ತೋರಿಸಿ ನೋಡಿ, ಇರೋರು ನಮಗೆ ಇಲ್ಲಿ ಗಂಟ ಕಾಣಿಸ್ತಾ ಇತ್ತು. ಮಲ್ಕೊಂಡಿದ್ರು ಅದೇ ಸೌಂಡು. ಎಷ್ಟೋ ಪಾಪ ವಯಸ್ಸಾದವ್ರ ಮನೆ ಕೇಳ್ತಾರೆ, ಹಾರ್ಟ್ ತಂಪಿಂಗ್ ಆಗ್ತಿತ್ತಂತೆ ಅಷ್ಟು ಜೋರು. ನಾನು ಅದಕ್ಕೆ ನಾನು ಹಿಂದೆ ಗೋಡಿ ಹತ್ರಲ್ಲ ಮುಂದೆ ತಳ್ತಾ ಇದ್ರು. ನನ್ಗೆ ಆಗಲ್ಲಪ್ಪ, ನನಗೆ ತಲೆನೋವು ಬಂದ್ಬಿಟ್ಟು ಹಿಂದೆ ಓಡ್ಬಾರ್ದು, ಮನೆಗೆ ಓಡ್ಬಂದ್ಬಿಟ್ಟೆ. ಹೊಡ್ತಾ ಇದೀವಿ ಅವ್ರಿಗೆ ಹಾನಿ ಟೀಮ್ ನೋಡೋದಕ್ಕೆ. ನೋಡಿದ್ರಾ ಅಂಟಿ ನೋಡಿ, ನಿಮ್ಮ ಮಗ ಡ್ಯಾನ್ಸ್ ಆಡ್ತಾವೆ. ಮಡ್ಲಕ್ಕಿ ಕೊಡ್ತಾವಲೆ. ಯಾರೇ ಕೊಡ್ತೀಯಾ ಮಡ್ಲಕ್ಕಿ? ದುರ್ಗಾ ಪರಮೇಶ್ವರಿಗಳು. ಸುಮ್ಮನೆ ಹೇಳ್ದೆ ಎಲ್ಲ ಒಂದೇ. ಈ ನೀಲಿ ಕಣ್ಣ ಬೆಳಕಲಿ ಮನೆಯಲ್ಲ ಎಂದು ಬೆಳಗಲಿ, ನೀ ತಂದ ಪ್ರೀತಿಲತೆಯಲಿ ನಗುವೆಂಬ ಹೂವು ಅರಳಲಿ,
ಅಗಲಿ ನಿನ್ನನು ಬಾಳಲಾರೆನು ಅಗಲಿ ನಿನ್ನನು ಬಾಳಲಾರೆನು ಜೀವ ಒಡಲಿಂದ ದೂರಾದಂತೆ ನೀ ಇರಲು ಜೊತೆಯಲ್ಲಿ ಬಾಳೆಲ್ಲ ಹಸಿರಾದಂತೆ ಬಾಳಿನ ಜೊತೆ ಬಂದ ಸಕಲಕ್ಕೂ ಸಮನಾದ ಮಡದಿಯ ನೆರಳಿಂದ ಧರ್ಮಾನಂದ ಹೃದಯದ ನೋವನ್ನು ಪ್ರೀತಿಯ ಸುಧೆ ಮಾಡಿ ನಾಲ್ವರ ನಗಿಸುವುದೇ ಭವ್ಯಾನಂದ ಬೆಲ್ಲದ ಕಣದೊಳಗೆ ಬೇವಿನ ಎಲೆ ಇರುವ ಬೆಲ್ಲದ ಕಣದೊಳಗೆ ಬೇವಿನ ಎಲೆ ಇರುವ ಬಾಳು ತಂದ ಹಬ್ಬದಿಂದ ಬ್ರಹ್ಮಾನಂದ ಗುರು ತಂದ ಪುಣ್ಯದಿಂದ ಜನುಮಾನಂದ ನಿಸರಿ ಸರಿಗ ಮಮರಿಸ ನಿಸರಿಸ ಧನಿ ಪಮ ಗಮರಿಸ ಆನಂದ ಪರಮಾನಂದ ಪರಮಾನಂದ. ಕರೆದು ಬಿಡು ನನ್ನೇ ಬೇಗ ಬರೆದು ಕೊಡು ಎಲ್ಲ ಬೇಗ ಮಿರುಗುತ್ತಿದೆ ಜೀವ ನೋಡೀಗ ಏನು ಕಾರಣ ನನ್ನ ಬಾಳಿನಲ್ಲಿ ನಾನು ನಿನ್ನ ಹಾಡು ಹಾಡಲೇನು ನಿನ್ನ ಊರಿನಿಂದ ಬಂದ ಮನೆಗೆ ಬಂದು ಗಾಳಿ ತಗೊಳ್ಳೋಣ ಅಂತ ತುಂಬಾ ಶೆಕೆ ಇತ್ತು. ನಂಗೆ ಬೆನ್ನೆಲ್ಲ ಫುಲ್ ನೆಂದೋಗ್ಬಿಡೈತೆ. ಹೌ ಶೆಕೆ, ವೆರಿ. ಅದಕ್ಕೆ ಇವಾಗ ಸ್ವಲ್ಪ ಫ್ಯಾನ್ ಹಾಕೊಂಡು ಹೋಗ್ತಿರ್ ಗೈಸ್. ಮತ್ತೆಲ್ಲ ಇವಾಗ ರಥದಲ್ಲಿ ಕೂರಿಸ್ತಿದ್ದಾರೆ ಎಲ್ಲ ದೇವಿಗಳ್ನು. ಬಟ್ ನಾನು ಕ್ಯಾಪ್ಚರ್ ಮಾಡಕ್ ಆಗಿದ್ದಿತ್ತು ಮೂರೇ ದೇವರ ಓಡಾಡಿತ್ತು. 11 ಓಡಾಡಿಲ್ವಾ? 4 ಅಷ್ಟೇನಾ? 4 ಅಂತ ಯಾಕೆ ಓಡಾಡಿತ್ತು? ನಾನೇ ಮಿಸ್ ಮಾಡಿದೆ ಅಂತ ಅನ್ಕೊಂಡ್ಬಿಟ್ಟೆ. ವಾಟ್ ಇಸ್ ದಿಸ್ ವೇ? ನಾನು ಅನ್ನೋದು ಯಾಕೆ ಓಡಾಡಿಲ್ಲ? ಬಾಂಬು ಅದನ್ನೇ ತೆಗಿತಾ ಇದ್ದಿತ್ತು. ಕೈಸ್ ಅದು ಬಾಂಬು ತೆಗಿತಾ ಇದ್ರು ನನ್ಗೆ ಗೊತ್ತಿರ್ಲಿಲ್ಲ. ಮೇ ಬಿ ನಾನು 11 ಓಡಾಡುತ್ತೆ ಅನ್ಕೊಂಡಿದ್ದೇವೆ. ಅವ್ರು ಬಾಂಬು ಎಲ್ಲ ತೆಗಿತಾ ಇದ್ರು. ಐ ಗೆಸ್ ಕರ್ಸ್ಕೊಳ್ಳೋರ್ ಮುಂದೆ ಯಾರಾದ್ರೂ ಮುಂಚೆಲ್ಲ ಮನೆಗೆ ಬರೋದ್ ಗೈಸ್. ಹೋಗೋವಾಗ ಮುಂಚೆ ಎಲ್ಲ ಮನೆಗೆ ಬಂದು ತೆಂಗಿನಕಾಯಿ ಹೊಡಿತಿದ್ರು. ಅವಾಗ ಮುಂದಕ್ಕೆ ಹೋಗ್ತಾ ಇದ್ದಿತ್ತು. ಓಕೆ ಗೈಸ್, ಮೇ ಬಿ ಇವಾಗ ಮಳೆ ಬರೋದ್ರಿಂದ ಎಲ್ಲ ಎತ್ತುತ್ತಿದ್ದಾರೆ ಬೇಗ. ಸೊ ನಾನು ನೆಕ್ಸ್ಟ್ ಅಲ್ಲಿ ಹೋಗ್ಬಿಟ್ಟು ತೋರಿಸ್ತೀನಿ. ಅಕ್ಕ ನಿಮ್ಗೆ ಹೆಂಗಾಯ್ತು ಸೂರಬ್ಬ? ನಿನ್ನೆ ನಾನು ಅಡ್ಗೆನೇ ತೋರ್ಸಿಲ್ಲ ಏನೇನ್ ಮಾಡಿದ್ರು ಅಂತ. ನಾನು ಮರ್ತು ಹೋಗಿದ್ದೀನಿ. ನಾನು ಪ್ರಾಮಿಸ್ ತೋರ್ಸಲ್ಲ. ಇವಳಿಂದಾನೆ ರಾಜನ ತೋರ್ಸಿಲ್ಲ, ಇವಳಿಂದಾನೆ ಬಂದಾಗಿಂದ ವೆರೈಟಿ ಅಡಿಗೆ ಮಾಡ್ತಾನೆ ಇದ್ದೀರಿ, ತೋರ್ಸಿಲ್ಲ. ಅಯ್ಯೋ ನನಗೆ ಫಸ್ಟ್ ಟೈಮ್ ಬಂದಿತ್ತು. ನನ್ಗೆ ಹೊಟ್ಟೆ ನೋವು ಬಂದ್ಬಿಟ್ಟಿತ್ತು. ಅದಕ್ಕೆ ಯಾರನ್ನ ಫ್ಯಾಮಿಲಿ ಮೆಂಬರ್ಸ್ ಆಗ್ತಾ ಇಲ್ಲ ಅಕ್ಕ ಜಾಸ್ತಿ. ನಾನು ಯಾಕಂತ ದೃಷ್ಟಿ ಆಗ್ತಾ ಇತ್ತೆ ಅಂತ. ಸೊ ಅದಕ್ಕೆ ಆಗ್ತಾ ಇಲ್ಲ. ಸೊ ಬೇಸಿಕಲಿ ಏನೇನ್ ಮಾಡಿದ್ರಿ ನೆನ್ನೆ ಅಕ್ಕ? ಏನೇನ್ ಮಾಡಿದ್ರಿ ಹೇಳು. ಚಿಕನ್ ಫ್ರೈ, ಮಟನ್ ಸಾಂಬಾರು, ಮುದ್ದೆ, ಹಾ, ಫಿಶ್ ಫ್ರೈ. ಆಮೇಲೆ ವೆಜ್ ಅಲ್ಲಿ ಗೀ ರೈಸ್, ಪನ್ನೀರ್ ಕುರ್ಮಾ ಇತ್ತು. ಆಲ್ಮೋಸ್ಟ್ ಅವನಲ್ಲಿರೋರು ಜಾಮೂನು ಆಲ್ಮೋಸ್ಟ್ ವೆಜಿಟೇರಿಯನ್ಸ್ ಇರೋದು. ಅದಕ್ಕೋಸ್ಕರ ನಾನು ತೋರ್ಸಕ್ಕಾಗಿಲ್ಲ. ಐ ಆಮ್ ರಿಯಲಿ ಸಾರಿ. ನಾನು ತೋರ್ಸಿದೀನಿ ಅಂತ ಇದ್ರಲ್ಲೇ ಇದ್ದೆ. ಎನಿವೇಸ್ ನಂದು ನೋಡಿ ಏನ್ ಮಾಡ್ತೀರಾ, ಮಾಮೂಲಿನೇ ಇರೋದು. ಜನ ಏನ್ ಮಾಡ್ತೀರಾ? ಸೊ ಊರಬ್ಬ ನೋಡಿ ಗೈಸ್, ಊಟ ಬಿಡಿ. ಊರಬ್ಬ ನೋಡೋಣ. ಕಟ್ಟಿಂಗ್ ಮಾಡಿಸ್ಕೊಂಬಂದೆ. ಹೆಂಗ್ ಮಾಡಿದ್ರು ಅಮ್ಮಂಗೆ ಹೇಳು? ಕಟ್ಟಿಂಗ್ ಹೆಂಗ್ ಮಾಡಿದ್ರು? ಹಿಂಗೆ
ಹೌದಾ ಬಿಸಿ ಆಗ್ಬಿಡ್ತಾ ನಿಂಗೆ ಹೇರ್ ಡ್ರೈಯರ್ ಬಿಸಿ ಆಗ್ಬಿಡ್ತಂತ ಹೆಂಗ್ ಮಾಡಿ ನೋಡು ತೋರ್ಸು ಹಿಂಗೆ ಹಿಂಗೆ ಅಂತ ಅದ್ರ ಕಸಿನ್ಸ್ ಬಂದ್ಬಿಟ್ಟಿದೆ ಅಂತ ನಮ್ ಕಡೆ ಜ್ಞಾನನೇ ಇಲ್ಲ ಮತ್ತೋಗ್ಬಿಟ್ಟು ಅದೇ ಇನ್ನು 10 days ಆಮೇಲೆ ಬರ್ಲೇಬೇಕಲ್ವಾ ಅವಾಗ ಹೇಳ್ಬಿಡೋದು ಕೈ ಪೌಡರ್ ಹಾಕ್ತಾವಳ ಮೇಲೆಯಿಂದ ಸ್ನೋಫಾಲ್ ನೋಡಿದ್ರು ನಮ್ಮ ಹೋಗ್ಬಿಟ್ರ ಸೌಂದರ್ಯ ರಾಶಿ ನೀನು ಕಣ್ಣಾರೆ ಕಂಡೆ ನಾನು ಮಾಯವನ್ನು ನನ್ನಾಡಿ ನನ್ನಾಡಿ ನನ್ನ ಪ್ರೇಮ ರಾಣಿ ನೀನು ನಾನಿನ್ನ ಪ್ರೇಮಿ ಇನ್ನು ಅಂದ ಮೇಲೆ ನಾನಾದೆ ನೀನೇನೆ ನನ್ನ ಪ್ರೀತಿ ಜಗದ ಪ್ರೀತಿ ಎಲ್ಲೆಲ್ಲೂ ಒಂದೇ ರೀತಿ ಅರಳಿ ಬಂತದು ಎಂಥ ಸೊಗಸು ನಿನ್ನ ಮನಸ್ಸು ನಾವೆಂದು ಒಂದೇ ಎಂದು ಅರಸಿ ಬಂತದು ಇಷ್ಟು ದೇವ್ರ 11 ಗಾಡ್ಸ್ ಕೂಡ ಇವಾಗ ವೀರಭದ್ರ ಸ್ವಾಮಿ ದೇವಸ್ಥಾನದ ಮುಂದೆ ನಿಂತಿದೆ ಇಟ್ ಇಸ್ ರಿಯಲಿ ಗುಡ್ ನೋಡೋದಕ್ಕೆ ತುಂಬಾ ಚೆನ್ನಾಗಿದೆ ಇನ್ನೂ ರಿವರ್ಸ್ ಹೊಡ್ಕೊತಾವ್ರೆಲ್ಲ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆಲ್ಲ ಕ್ರೇಜಿ ಲೈವ್ ಆಗಂತೂ ಇನ್ನೂ ಚೆನ್ನಾಗಿ ಕಾಣಿಸ್ತಾ ಇದೆ ಸರ್ಕಲ್ ಅಲ್ಲಿ ಟ್ರಾಫಿಕ್ ಆಗುತ್ತೆ ಅಂತ ಇಲ್ಲಿ ಹೊರಗಡೆ ನಿಲ್ಸ್ತಾ ಇರೋದು ಸೊ ದಟ್ ಅಲ್ಲಿ ಡಿಸ್ಟರ್ಬ್ ಆಗಬಾರ್ದು ಅಂತ ಕಾರ್ಯನೂ ಆಗಲಿ ಅಂಡ್ ಐ ಆಮ್ ರಿಯಲಿ ಹ್ಯಾಪಿ ವಿತ್ ದ ಪ್ಲಾನ್ ಇಟ್ಸ್ ಗುಡ್ ನಮ್ಮ ಕಾರ್ಯಗೆ ಒಬ್ಬರು ತೊಂದರೆ ಕೊಡಬಾರ್ದು ಅಂತ ದೇ ಡೂಯಿಂಗ್ ದಿಸ್ ವೆರಿ ಗುಡ್ ಎಂಥ ಸೊಗಸು ನಿನ್ನ ಮನಸ್ಸು ನಾವೆಂದು ಒಂದೇ ಎಂದು ಅರಸಿ ಬಂತದು ಮನಸ ಮಾತು ಬಲ್ಲ ಇದು ಸೋಲು ಪ್ರೀತಿಯಲ್ಲ ಅಮರ ಮಧುರ ಕವನವಾದುದು ಕಣ್ಮಣಿ ನಿನ್ನಿಂದ ಕಾಣದ ಪ್ರೇಮ ನಾನು ಕಂಡಿನಿ ಗಾಳಿ ಕೂಡ ಗಾಳ ಹಾಕೋ ಗೆಳತಿಯನ್ನ ನಾ ಹೇಗೆ ಮಾಡಬೇಕು ಕಾಣೆ ಗುಣಗಾನ ನಕ್ಷತ್ರ ಕಾಲ್ಗೆಜ್ಜೆ ಮುತ್ತಂತೆ ಹಾಲಜ್ಜೆ ಒಟ್ಟಾರೆ ನಾಗರ ಹೊಳೆಯ ನವಿಲು ಕುಣಿದಂಗೆ ಪೂರ್ಣ ಚಂದ್ರ ಕೈಯ ಬಳೆ ಅರ್ಧ ಚಂದ್ರ ಮುಂಗುರುಳೆ ಗೈಸ್ ಈಗ ಜಸ್ಟ್ ಮನೆಗೆ ಬಂದ್ರಿ ಅನ್ವಿತಾ ತಲೆ ಬಾಯಿಸ್ತಿದ್ದಾಳೆ ನನಗೆ ಸೊ ಇಟ್ ವಾಸ್ ರಿಯಲಿ ಗುಡ್ ಗೈಸ್ ದ ಆರ್ಗನೈಸರ್ ಹೂ ಎವರ್ ಇಟ್ ಈಸ್ ತುಂಬ ಚೆನ್ನಾಗಿ ಆರ್ಗನೈಸ್ ಮಾಡಿದ್ದೀರಾ ಟ್ರಾಫಿಕ್ ಕೂಡ ತುಂಬ ಮಿನಿಮಲಿಸ್ಟಿಕ್ ಆಗಿತ್ತು ತುಂಬ ಚೆನ್ನಾಗಿತ್ತು ಕೂಡ ಅದು ಮ್ಯಾನೇಜ್ ಮಾಡೋದಿದ್ದಾರೆ ಎಸ್ಪೆಷಲಿ ಟ್ರಾಫಿಕ್ ಬಸ್ ಸ್ಟ್ಯಾಂಡ್ ಏರಿಯಾದಲ್ಲೆಲ್ಲ ದಟ್ ವಾಸ್ ರಿಯಲಿ ಮ್ಯಾನೇಜ್ಡ್ ಗುಡ್ ಆ್ಯಂಡ್ ಐ ವಾಸ್ ವೆರಿ ಹ್ಯಾಪಿ ಸೀಯಿಂಗ್ ದ್ಯಾಟ್ ಆ್ಯಂಡ್ ಆಬ್ವಿಯಸ್ಲಿ ಕ್ರೆಡಿಟ್ಸ್ ಕೊಡಲೇಬೇಕಲ್ವಾ ಅದಕ್ಕೋಸ್ಕರ ಇವಾಗ ಇದೇನೋ ದೇವರು ಈ ಕಡೆ ಸೈಡ್ ಹೋಗಿದೆ ಅಂದರೆ ನಮ್ಮ ಮನೆಯಿಂದ ಆ ಕಡೆ ಸೈಡ್ ಆಬ್ವಿಯಸ್ಲಿ ಐ ವಿಲ್ ಯು ಗೈಸ್ನು ಆ ಸೈಡ್ ಹೋಗಿದೆ ಮನೆ ಹತ್ರ ಬಂದಾಗ ನಾನು ನೆಕ್ಸ್ಟ್ ನಿಮಗೆ ತೋರಿಸ್ತೀನಿ ಆ್ಯಂಡ್ ಫೈನಲಿ ಐ ಚೇಂಜ್ ಮೈ ಔಟ್ಫಿಟ್ ನಂಗೆ ಫುಲ್ ಒಂಥರ ಶೆಕೆ ಆಗಿಬಿಟ್ಟಿತ್ತು ಯಪ್ಪ ಅದು ಯಾಕೆ ಊರಪ್ಪ ಬರೀ ಸಮ್ಮರ್ ಟೈಮ್ಸಲ್ಲಿ ಮಾಡ್ತಾರೆ ಎಲ್ಲ ಕಡೆ ಯಾಕೆ ವಿಂಟರ್ಸಲ್ಲಿ ಮಾಡಲ್ಲ ಲೈಕ್ ನಂಗೆ ಸ್ವಲ್ಪ ಡೌಟ್ ಇದೆ ಯಾರು ಹೇಳೋಲ್ಲ ಇನ್ ಕೇಸ್ ಯಾರಾದರೂ ನಮ್ಮ ರಿಲೇಟಿವ್ ಆಬ್ವಿಯಸ್ಲಿ ಅವರೇ ನೋಡೋದು ನನ್ನ ಫ್ರೆಂಡ್ಸ್ ರಿಲೇಟಿವ್ಸ್ ಲೈವ್ ಆಗಿ ಹೇಳೋ ಬದಲು ಕಮೆಂಟ್ ಹಾಕಿ ಕಮೆಂಟ್ ಹೊಡೋದು ನಂದು ಓಕೆ ಸೊ ಯಾಕೆ ದೇವ್ರು ಬಂದ್ಮೇಲೆ ತೋರಿಸ್ತೀನಿ ನಿಮಗೆ ಓಕೆ ಅಲ್ಲಿ ನೋಡೋದು ನೆಕ್ಸ್ಟ್ ಬ್ಲಾಗರ್ ಗೈಸ್ ನೆಕ್ಸ್ಟ್ ಬ್ಲಾಗರ್ ಮಾಡ್ತಾರೆ ಬ್ಲಾಗ್ಸ್ ಫ್ರ್ಯಾಂಕ್ ಕಾಲ್ ಮಾಡಿ ಬ್ಲಾಗ್ಸ್ ಮಾಡ್ತಾರೆ ಗೈಸ್ ಗೊತ್ತಾ ನಾನೇ
everybody are going. Yeah. Bye madude. Bye madu. Bye. Just ಎಲ್ಲ ಆಯ್ತು and we are sitting. No, in fact, I am lying on bed and she's eating her ice cream. Well, yeah, guys. Anvitan ಕೇಳೋಣ because this is our second time. Yes. How did you? It's first time for me. Second time it is. ಇದು ನಾನು ನೋಡಿರಲಿಲ್ಲ ಲಾಸ್ಟ್ ಇಯರ್. I mean last ಅಲ್ಲಿ. ದೇವ್ರು ಓಡಾಡೋ ಅಷ್ಟೇ ನೋಡಿದ್, ನಾನು ಇದೆಲ್ಲ ನೋಡಿರ್ಲಿಲ್ಲ. ವೆರಿ ವೆರಿ ಫಸ್ಟ್ ಟೈಮ್ ಫಾರ್ ಮೀ. ಅಂಡ್ ನಾನು ಇಂಥ ಎನ್ವೈರ್ಮೆಂಟ್ ಬೆಳ್ಕೊಂಡು ಬಂದಿಲ್ಲ. ಸೊ ಆನೆಸ್ಟ್ಲಿ ನನಗೆ ಅಂದ್ರೆ ಲೈಕ್ ಸೌಂಡ್ ಜಾಸ್ತಿ ಸೌಂಡ್ ಇರೋದ ಅಷ್ಟು ಎಂಜಾಯ್ ಮಾಡಿಲ್ಲ. ಐ ಡಿಂಟ್ ಲೈಕ್ ಇಟ್ ಆನೆಸ್ಟ್ಲಿ. ಯಾ ಅವ್ಳಿಗೆ ಹಂಗೆ ಅವ್ಳು ಜಾಸ್ತಿ ಸೌಂಡು, ಈ ಕಿರ್ಚಾಟ ಎಸ್ಪೆಷಲಿ ತುಂಬ ಸೌಂಡ್ ಇತ್ತು, ಸಿಕ್ಕಾಪಟ್ಟೆ ಸೌಂಡ್ ಇತ್ತು. ಅದಕ್ಕೆ ನಮ್ಮ ಪಪ್ಪ ಯೂಶಲಿ ಅಷ್ಟು ಸೌಂಡ್ ಇರಬಾರ್ದು ಪಪ್ಪಗೆ. ಸೊ ಐ ಜಸ್ಟ್ ಪುಲ್ಡ್ ಹಿಮ್ ಇನ್ಸೈಡ್, ಸುಮ್ಮನೆ ಯಾಕೆ ಅಂತ. ಸಿಕ್ಕಾಪಟ್ಟೆ ಸೌಂಡ್ ಇತ್ತು ಲೈಕ್ ಪೀಪಲ್ ಬಿಹೇವಿಂಗ್ ಆ್ಯಂಡ್ ಮೈ ಹಾರ್ಟ್ ವಾಸ್ ಥಂಪಿಂಗ್ ಸೋ ಬ್ಯಾಡ್. ನಂಗೆ ಸಿಕ್ಕಾಪಟ್ಟೆ ಒಂಥರ ಠಕ್ ಅಂತ ಇತ್ತು, ವಿಚ್ ವಾಸ್ ಮೇಕಿಂಗ್ ಮಿ ಫೀಲ್ ಸೋ ಅನ್ಕಂಫರ್ಟೇಬಲ್. Maybe it is my problem and her problem that we don't like such things. So ಅದು ಬಿಟ್ಟು ದೇವರಂತೂ ಲಿಟ್ರಲಿ ಹನ್ನೊಂದು ದೇವರಂತೂ ತುಂಬ ಇಷ್ಟ ಆಯಿತು. ಲೈಕ್ ಎಲ್ಲ ನಮ್ಮ ಪಾರ್ವತಿ, ನಮ್ಮಮ್ಮ ಪಾರ್ವತಿ ದೇವಿ ಅವತಾರ, ಎಕ್ಸೆಪ್ಟ್ ಗಂಗಮ್ಮ ದೇವಿ ಬಂದ್ಬಿಟ್ಟು ಪಾರ್ವತಿ ದೇವಿಯವರ ಅಕ್ಕ ಅಲ್ವೇನೆ. ಗಂಗಾ ಬಂದ್ಬಿಟ್ಟು ಪಾರ್ವತಿ ದೇವಿಯವರ ಅಕ್ಕ. ಇನ್ ಕೇಸ್ ಯಾರು ಗೊತ್ತಿಲ್ಲ ಅವ್ರಿಗೆ ಹೇಳ್ತಾ ಇದ್ದೀನಿ. ಸೊ ತುಂಬ ಖುಷಿ ಆಯಿತು ನಮ್ಮಮ್ಮ ಅದು 10 ಅವತಾರ ಬಂದಿದ್ದಕ್ಕೆ. ಆ್ಯಂಡ್ ಗಂಗಾದೇವಿ ಆಲ್ಸೋ ಕೂಡ ನಮ್ಮಮ್ಮ ಇನ್ಮೇಲಿಂದ ಇಲ್ಲೇ ಇರ್ತಾರೆ, ಆವಾಗ್ಲಿಂದಾನು ಇದ್ದಾರೆ, ಇನ್ಮೇಲಿಂದಾನು. ಮುಂಚೆ ಊರ ಹಬ್ಬದಲ್ಲೆಲ್ಲ ಇರಲಿಲ್ಲಲ್ಲ ಇಲ್ಲೇ, ಸೊ ದೇವಸ್ಥಾನ ಇರಲಿಲ್ಲ. ಇಟ್ ವಿಲ್ ಬಿ ಗುಡ್. ಹೌ ಲೈಕ್ ನಿಮ್ಗೆ ಏನು ಯಾವ ಪಾರ್ಟ್ ಜಾಸ್ತಿ ಇಷ್ಟ ಆಯಿತು? ದೇವರು ಹನ್ನೊಂದು ದೇವರು ಈ ಊರಿಗೆ ಬಂದು ಬ್ಲೆಸ್ಸಿಂಗ್ ಕೊಟ್ಟಲ್ಲ, ಅದು ತುಂಬ ಇಷ್ಟ ಆಯಿತು. ಎಸ್, ಬುದ್ಧಿ ಕಲ್ಯಾಣ. ನಾನು ಕಲಿತೀನಿ ಬುದ್ಧಿ ಚೆನ್ನಾಗಿ. ದೇವ್ರು ಎಲ್ಲರಿಗೂ ಒಳ್ಳೆ ಬುದ್ಧಿ ಕಲಿಸ್ಲಿ ಅಂತ ನಾನು ಪ್ರೇ ಮಾಡ್ಕೊತೀನಿ. ಆ್ಯಂಡ್ ಸಮ್ ಸಿಚುವೇಶನ್ ಮೇಡ್ ಮಿ ಫೀಲ್ ವೆರಿ ಅನ್ಕಂಫರ್ಟೇಬಲ್. ಅದು ಆಬ್ವಿಯಸ್ಲಿ ಎಲ್ಲ ಫಂಕ್ಷನ್ಸಲ್ಲೂ ಎಲ್ಲರಿಗೂ ಆಗುತ್ತೆ, ಒಂದೊಂದು ಇಷ್ಟ ಆಗುತ್ತೆ, ಒಂದೊಂದು ಇಷ್ಟ ಆಗಲ್ಲ. ಆ್ಯಂಡ್ ದಟ್ ಅಪಾರ್ಟ್ ಫ್ರಮ್ ದಟ್ ದೇವ್ರ ಪಾರ್ಟ್ ವಾಸ್ ರಿಯಲಿ ಗುಡ್ ಫಾರ್ ಮೀ. ನಾನು ತುಂಬ ಎಂಜಾಯ್ ಮಾಡಿದೆ ಅಷ್ಟೇ ಗೈಸ್. ಹೋಪ್ಫುಲಿ ನೀವೆಲ್ಲರೂ ಎಂಜಾಯ್ ಮಾಡಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ದಿಸ್ ವಾಸ್ ದ ಬೆಸ್ಟ್ ಸೀರೀಸ್ ಆಫ್ ಮೈ ವ್ಲಾಗಿಂಗ್ ಇನ್ ಫ್ಯಾಕ್ಟ್, ಆನೆಸ್ಟ್ಲಿ ಹೇಳ್ಬೇಕಂದ್ರೆ, ಬಿಕಾಸ್ ಐ ಲಿಟ್ರಲಿ ಲಿವ್ಡ್ ಈಚ್ ಆ್ಯಂಡ್ ಎವ್ರಿ ಮೂಮೆಂಟ್ ಹಿಯರ್. ನಂಗೆ ತುಂಬ ಖುಷಿ ಆಯಿತು. ಆ್ಯಂಡ್ ಹೋಪ್ಫುಲಿ ನಿಮಗೂ ಎಲ್ಲರಿಗೂ ಖುಷಿ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಸಾರಿ ಗೈಸ್, ನಂಗೆ ಸಿಕ್ಕಾಪಟ್ಟೆ ಕೈ ನೋವು ಬಂತು. ಅದೇ ನಾನು ಹೇಳ್ತಿದ್ದಿದ್ದು, ನನಗೆ some scenarios was very uncomfortable to be there. ನಾನು ಮುಂಚೆನೇ ಎನ್ವಿರಾನ್ಮೆಂಟ್ ಮೇಲೆ ಅಭ್ಯಾಸ ಇದ್ರೂ ಕೂಡ somewhere I didn't feel comfortable. That is maybe my problem, ನನಗೆ ಇಷ್ಟ ಆಗಿಲ್ಲ. that is my own freaking problem. So that shouldn't matter. Anyways guys, so ದೇವ್ರ ಬಳಿ ಎಲ್ಲರಿಗೂ ನಾನು ಇಷ್ಟ ಕೇಳ್ಕೊಳ್ಳೋದು, ನಮ್ಮಮ್ಮ ಪಾರ್ವತಿ ದೇವಿ ಎಲ್ಲರಿಗೂ ಮೇನ್ ಆಗಿ ಆರೋಗ್ಯ ಕೊಟ್ಟು ಕಾಪಾಡಲಿ ಅಂತ ಕೇಳ್ಕೊತೀನಿ. ಆರೋಗ್ಯ ಆದಮೇಲೆ ಸಕ್ಸಸ್ ಕೊಡಲಿ, ಪ್ರಾಸ್ಪ್ಯಾರಿಟಿ ಕೊಡಲಿ, ಒಳ್ಳೆ ಬುದ್ಧಿ ಕೊಡಲಿ ಅಂತ ಬೇಡ್ಕೊತೀನಿ. ದಯವಿಟ್ಟು ನಮ್ಮ ಕಲ್ಚರ್ನ ಈ ಥರ ಎತ್ತಾಡೋಣ, ನಾವು ಎಂಜಾಯ್ ಮಾಡೋಣ ಗೈಸ್. ಲೆಟ್ಸ್ ಎಂಜಾಯ್ ಆ ಕಲ್ಚರ್, ಊರಬ್ಬ, ಡ್ಯಾನ್ಸು. ಇಟ್ ವಾಸ್ ಸೋ ಗುಡ್ ಟು ವಾಚ್ ಗರ್ಲ್ಸ್ ಡ್ಯಾನ್ಸಿಂಗ್. ಐ ಲವ್ಡ್ ಇಟ್. Because why should boys only have the fun? Feminism peaked here. Of course, I loved it. Girls ತುಂಬ ಎಂಜಾಯ್ ಮಾಡೋದು. So don't give a damn to me. It is just my opinion. I'm just telling. Get bold and that's it. ಅಷ್ಟೇ ಗೈಸ್, ಇನ್ನೇನಿಲ್ಲ. ನೀವೆಲ್ಲರಿಗೂ ನಮ್ಮೂರ ಹಬ್ಬ ಇಷ್ಟ ಆಗಿದೆ ಅಲ್ವಾ? ನನ್ನ ಸಬ್ಸ್ಕ್ರೈಬರ್ಸ್ ಅಪಾರ್ಟ್ ಫ್ರಮ್ ನಮ್ಮೂರಲ್ಲಿ ಯಾರ್ಯಾರು ನೋಡ್ತಿದ್ದೀರಾ, ನಿಮ್ಗೆಲ್ಲರಿಗೂ ಇಷ್ಟ ಆಗಿದೆ ಅಲ್ಲ? ನನ್ನ ಫ್ರೆಂಡ್ಸ್ಗೂ ಕೂಡ ಹೋಪ್ಫುಲಿ ಇದೆಲ್ಲ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಐ ಕ್ಯಾಪ್ಚರ್ಡ್ ಎವ್ರಿಥಿಂಗ್. ಲೈಕ್ ನಾನು ತುಂಬ ಕಷ್ಟ ಬಿಟ್ಟು, ದಿಸ್ ಇಸ್ ಲೈಕ್ ನನ್ನ ಹೊಟ್ಟೆ ನೋವ್ತಾ ಇದ್ರು, ಲೈಕ್ ಮೈ ಲೆಗ್ಸ್ ವರ್ ಡೈಯಿಂಗ್, ಇವನ್ ಅನ್ವಿತಾಸ್ ಲೆಗ್ಸ್ ವರ್ ಡೈಯಿಂಗ್, ಸ್ಟಮಕ್ ವಾಸ್ ಡೈಯಿಂಗ್, ಬಟ್ ಸ್ಟಿಲ್ ನಾವು ಹೋಗಿ ಅಲ್ಲಿ ಕ್ಯಾಪ್ಚರ್ ಮಾಡ್ಕೊಂಡು ಬಂದು, ಇಟ್ ವಾಸ್ ಲೈಕ್ ನಾವು ನೋಡ್ಕೊಂಡು ಬರ್ಬೋದಿತ್ತು, ಮನೆ ಕಣ್ಣು ಬರ್ತಿತ್ತು ಅಂತ ನಾವು ಸುಮ್ಮನೆ ಆಗ್ತಿದ್ವಿ. ಲಾಸ್ಟ್ ಇಯರ್ ಎಲ್ಲ ನಾವು ಇಷ್ಟೆಲ್ಲ ಓಡಾಡ್ತಾನೆ ಇಲ್ಲ. ದಿಸ್ ಇಸ್ ವೆರಿ ಫಸ್ಟ್ ಟೈಮ್. ಬಿಕಾಸ್ ನನಗೆ ನಮ್ಮೂರ ಅವ್ರಿಗೆ ಇದನ್ನೆಲ್ಲ ಒಂಥರ ಮೆಮೊರಿಯಾಗಿ ಕೊಡಬೇಕು, ಗಿಫ್ಟ್ ಆಗಿ ಅಂತ ನಾನು ಅಂದ್ಕೊಂಡಿದ್ದೀನಿ. ನೀವು ಯಾವ ಥರ ಎಕ್ಸೆಪ್ಟ್ ಮಾಡ್ತೀರಾ ಐ ಡೋಂಟ್ ನೋ. ಹೋಪ್ಫುಲಿ ನೀವು ನೆಕ್ಸ್ಟ್ ಓಪನ್ ಮಾಡಿದಾಗೆಲ್ಲ ನಿಮಗೂ ಇದೆಲ್ಲ ಇಷ್ಟ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಹೋಪ್ಫುಲಿ
ಅಷ್ಟೇ ಗೈಸ್, ಬೇರೆ ಏನಿರಲಿಲ್ಲ ನನ್ನ ಮೋಟೋ ಇದರಲ್ಲಿ. ಅದಕ್ಕಂತ ಒಂದು ಸಣ್ಣ ಲೈಕ್ ಒಂದು ಕೊಡಿ ಅಷ್ಟೇ ನಿಮ್ಮಲ್ಲಿ ಕೇಳೋದು. ಆ್ಯಂಡ್ ಸಪೋರ್ಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವೆಲ್ ಐ ವಾನ ರ್ಯಾಪ್ ಇಟ್. ಅಂದ್ಕೊಂಡಿದ್ದೆ ನಾನು ನಾಚಿಕೆ ಆಗುತ್ತೆ, ಜನ ನೋಡ್ತಾ ಇರ್ತಾರೆ ವ್ಲಾಗಿಂಗ್ ಮಾಡಿ, ಎಲ್ಲ ಒಂದು ಕಡೆ ಸ್ವಲ್ಪ ಅನಿಸ್ತಾ ಇತ್ತು. ಬಟ್ ಆದರೂ ನನಗೇನು ಅನಿಸಿಲ್ಲ. ಆ್ಯಂಡ್ ಥ್ಯಾಂಕ್ಸ್ ಮೈ ಪೀಪಲ್, ಇಲ್ಲಿರೋರಿಗೆ ಥ್ಯಾಂಕ್ ಯು ದಟ್ ಕಂಫರ್ಟ್ ಕೊಟ್ಟಿದ್ದಕ್ಕೆ. ಇಟ್ ರಿಯಲಿ ಮೀನ್ಸ್ ಅ ಲಾಟ್, ಈಚ್ ಒನ್ ಆಫ್ ಯು who are watching me vlogging. And thanks for 1 to 2 guys who have also, Rex kondogidake, and that is all nice for me because I don't give a damn. Apart from that, all the positivity things, thank you so much. ಈ vlog ಗೈಸ್ ನಿಮ್ಗೆ ಇಷ್ಟ ಆಗಿದ್ರೆ, ಎಸ್ಪೆಷಲಿ ನಮ್ಮೂರವರು, ಇದು ಲಾಸ್ಟ್ ಪಾರ್ಟ್ ಆಗಿರುತ್ತೆ, ದಯವಿಟ್ಟು ಒಂದು ಲೈಕ್ ಕೊಡಿ. ಹಿಂದಿನ ಪಾರ್ಟ್ ನೋಡಿಲ್ಲ ಅಂದ್ರೆ ಮತ್ತೆ ಅದನ್ನು ಹೋಗು. ಈ ವ್ಲಾಗ್ ನಿಮ್ಗೆ ಇಷ್ಟ ಆಗಿದ್ದಲ್ಲಿ ದಯವಿಟ್ಟು ಲೈಕ್, ಶೇರ್, ಕಮೆಂಟ್ ಅಂಡ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಅಂಡ್ ಬೆಲ್ ಐಕನ್ನ ಕ್ಲಿಕ್ ಮಾಡಿ ಗೈಸ್, ಸೊ ದಟ್ ನಾನು ಯಾವುದೇ ವ್ಲಾಗ್ ಹಾಕಿದ್ರೆ ನಿಮ್ಗೆ ಫಸ್ಟ್ ನೋಟಿಫಿಕೇಶನ್ ಬರುತ್ತೆ. ಸೊ ದೇವ್ರು ಎಲ್ಲರಿಗೂ ಒಳ್ಳೇದು ಮಾಡಿ, ಎಲ್ಲಾರನ್ನೂ ಚೆನ್ನಾಗಿಟ್ಟಿರಿ, ಒಳ್ಳೆ ಬುದ್ಧಿ ಕೊಡಲಿ. ಗುಡ್ ನೈಟ್, ಟೇಕ್ ಕೇರ್, ಬಾಯ್.